Inky Pinky Ponky, father had a donkey. Died father died, Inky Pinky Ponky, Inky Pinky Ponky. ಮತ್ತೊಮ್ಮೆ ದಕ್ಷಿಣ ಕನ್ನಡ ಭಾಷೆಯನ್ನು ಕೇಳಲು ಸಿಗುವಂತ ಸಿನಿಮಾನೇ ಮಿಥ್ಯ. ನಾನು ಮಿಥ್ಯ ಅಂತ ಕರೆಯತ್ತಾ, ಮುಂಬೈಲ್ ನನ್ನ ಫ್ರೆಂಡ್ಸ್ ಎಲ್ಲ ಮಿಥ್ಯ ಅಂತ ಕರೀತಿದ್ರು. ಡೈರೆಕ್ಟ್ಲಿ ಮೂವಿ ವಿಷಯ ಬರೋದಾದ್ರೆ ಒನ್ ಆಫ್ ದಿ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಮೋಷನಲ್ ಸಿನಿಮಾ ಇದಾಗ್ಬೋದು ಅಂತ ನಂದೊಂದು ಅನಿಸಿಕೆ. ಅದರಲ್ಲಿ ಒಂದು ಎರಡು ಮಾತಿಲ್ಲ. ಯಾಕಂದ್ರೆ ಹೇಳಿದ್ರೆ ಆ ಟ್ರೈಲರ್ನ ಅಷ್ಟು ರೀತಿಯಲ್ಲಿ ಚಂದ ಮಾಡಿ ಕೊಂಡೋಗಿದ್ದಾರೆ. ಅಪ್ಪ ಅಮ್ಮ ಮಗ ಮತ್ತೆ ಫ್ರೆಂಡ್ಸ್ ಮತ್ತೆ ಆಡಿಯನ್ಸ್ ಅನ್ನು ಸಹ ಒಂದು ಇನ್ವಾಲ್ವ್ ಮಾಡ್ಕೊಂಡು ಹೋಗುವಂತ ಒಂದು ಎಮೋಷನಲ್ ಸಿನಿಮಾ ಇದಾಗ್ಬೋದು. ಯಾಕಂದ್ರೆ ಆ ಟ್ರೈಲರ್ ಅಲ್ಲಿ ಆ ಹುಡುಗ ಕೂಗೋದು, ಅಮ್ಮನ ಎಮೋಷನ್, ಅಪ್ಪನ ಸೆಂಟಿಮೆಂಟ್, ಆ ಲವ್, ಆ ಕೇರಿಂಗ್ ಪ್ರತಿಯೊಂದು ಸಹ ಅಷ್ಟು ಕ್ಲೀನ್ ಆಗಿ ತೋರಿಸಿದ್ದಾರೆ. ಇದರಲ್ಲಿ ಆಡಿಯನ್ಸ್ ಇನ್ವಾಲ್ವ್ ಆಗೋದು ಎರಡು ಮಾತಿಲ್ಲ. ಹಾಗೆ ಇದನ್ನ ಪರಮ ಸ್ಟುಡಿಯೋ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮಗೆ ಮೊದಲೇ ಗೊತ್ತಿರೋ ಹಾಗೆ ರಕ್ಷಿತ್ ಶೆಟ್ಟಿ ಅವರು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆಸ್ಟ್ ಕಂಟೆಂಟ್ ಸಿನಿಮಾ ಕೊಡೋದ್ರಲ್ಲಿ ಬ್ರಿಲಿಯಂಟ್ ಮೈಂಡ್ ಸೆಟ್. ಅಂಟೋನಿಯೋ ಮೊಂಟಾನೊ. ಆದ್ರೆ ಒಂದು ಸಣ್ಣದೇ ಸಣ್ಣ ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ಹೇಳಿ ಏನು ಅಂತ ಕೇಳಿದ್ರು, ಶೆಟ್ರೆ ಆದಷ್ಟು ಬೇಗ ರಿಚರ್ಡ್ ಆಂಟನಿ ಒಂದು ಅಪ್ಡೇಟ್ ಕೊಡಿ ಅಲ್ಲ. ನಂತರ ಎಷ್ಟೋ ಜನ ಅದೊಂದು ಅಪ್ಡೇಟ್ಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ 7 ಅಂದ್ರೆ ಮಾರ್ಚ್ 7ಗೆ ಈ ಸಿನಿಮಾ ಬರ್ತಾ ಇದೆ. ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಸಿನಿಮಾವನ್ನು ದಯಮಾಡಿ ಎಲ್ಲ ಸಹ ಕನ್ನಡ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ಮಾಡೋಣ, ಕನ್ನಡ ಸಿನಿಮಾ ಬೆಳೆಸೋಣ. ನಾನು ಪಪ್ಪಿ ಮೂವಿಯನ್ನು ಒಂದು ಟ್ರೈಲರ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ. ಅದನ್ನ ಅಕಸ್ಮಾತ್ ಯಾರೂ ನೋಡಿಲ್ಲ ಅಂದ್ರೆ ಐಬಡಿಯಲ್ಲಿ ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ. ಹಾಗೆ ನನ್ನ ಫ್ರೆಂಡ್ದೊಂದು HK ಜರ್ಸಿ ಝೋನ್ ಅಂತ ಒಂದು ಹೊಸದಾಗಿ ಓಪನ್ ಆಗಿದೆ. ಯಾರಿಗಾದ್ರೂ ಜರ್ಸಿ ಬೇಕಿದ್ರೆ ಕಲರ್ಫುಲ್ ಆಗಿ ಪ್ರಿಂಟ್ ಮಾಡ್ಕೊಡ್ತಾರೆ ಕಮ್ಮಿ ರೇಟಿಗೆ. ಅದಕ್ಕೆ ಕ್ವಾಲಿಟಿ ಕಂಟೆಂಟ್ ಸಾಕಾಗಿದೆ ಅಂತ ಸಹ ಚೆಕ್ ಮಾಡಿ. ಅದ್ರ ಲಿಂಕ್ ಸಹ ನಾನು ಬೈದಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಬರೋ ಮೂವಿ ಕಂಟೆಂಟ್ ನ ಆದಷ್ಟು ಬೇಗ ನಾ ವಿಡಿಯೋ ಮಾಡಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಿಗ್ತೀನಿ ಮತ್ತಷ್ಟು ಸ್ಟೋರಿ, ಮತ್ತಷ್ಟು ರಿವ್ಯೂ. ಅಲ್ಲಿ ತನಕ ತುಂಬಾ ಮಿಸ್ ಮಾಡ್ಕೊಳ್ಳಿ.